ಸಚಿವರಾಗಿ ಮೊದಲ ರಿಯಾಕ್ಷನ್ ಏನು? ಕರೆ ಬಂತ ನಿಮಗೆ? ಅಧಿಕೃತ ಆಯ್ತಾ? ನಾನೀಗ ಕೂಡ ಸ್ಪೀಕರ್ ಆಗಿದ್ದೇನೆ, ಕರೆ ಕೂಡ ಬರಲಿಲ್ಲ. ನಾನು ಶಾಸಕರ ಭವನಕ್ಕೆ ಈಗಾಗಲೇ ನಾವು ಹಿಂದೆ, ಯಾಕೆಂದ್ರೆ ನಮ್ಮದು 15 ವರ್ಷ ಆದಂಥ 10 ವೆಹಿಕಲ್ ಇತ್ತು. ಅದು ನಾವು 15 ವರ್ಷದಿಂದ ಯೂಸ್ ಮಾಡುವಂಥ ನಿಯಮ ಕಾನೂನಿದೆ. ಅದಕ್ಕೆ ನಮಗೆ ಶಾಸಕರಿಗೆ ವಾಹನದ ಆಗ್ತಾ ಇತ್ತು, ಇಲ್ಲಿ ಕೊರತೆ ಕಾಣ್ತಾ ಇತ್ತು. ಅದಕ್ಕೆ ನಾವು ಆ 6 ತಿಂಗಳ ಹಿಂದೆ ಅದಕ್ಕೆ ಎಪ್ರಿಲ್ ತೆಕ್ಕೊಂಡು ಅದನ್ನು ಬಹುಶಃ ಇವತ್ತು ನೂತನವಾದ ವೆಹಿಕಲ್ ಇವತ್ತು ಬಂದಿದೆ. ಅದನ್ನು ನಾವು ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ. ರಾಜೀನಾಮೆ ಕೊಡ್ತಾ ಇದ್ದೀರಾ? ಅಲ್ಲಿ ಯಾವ ರೀತಿ ಆದೇಶ ಸರ್ಕಾರದ ಮತ್ತು ಪಕ್ಷ ಆದೇಶ ಬರ್ತದೆ ಅಥವಾ ಪಾಲಿಸಿಕೊಂಡು ಹೋಗುವಂಥದ್ದು. ಬಹುತೇಕ ನೀವು ಸಚಿವರಾಗೋದು ಖಚಿತ ಆದಂತಿದೆ ಸರ್. ಯಾವ ಖಾತೆ ಕೇಳಿದ್ದೀರಾ, ಹೇಗೆ ಅಂತ? ನಾವು ಯಾವುದೇ ಖಾತೆ ಕೇಳುವಂತ ಪ್ರಶ್ನೆ ಅಲ್ಲ, ಯಾವುದೇ ಬಾಲ್ ಬಂದು ಬ್ಯಾಟ್ ಮಾಡ್ತೇವೆ. ಹಿಂದೆ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಆರೋಗ್ಯ ಖಾತೆ ನಿಭಾಯಿಸಿದ್ರಿ. ಈಗ ಜಮೀರ್ ಅಹಮದ್ ಅವರ ಬದಲಿಗೆ ವಸತಿ ಮತ್ತು ಕೇಳಿ ಬರ್ತದೆ. ಯಾವುದು ಸರ್, ನೀವು ಯಾವುದು? ನೋಡಿ, ನಾನು ಆರೋಗ್ಯ ಖಾತೆಯನ್ನು ನಿಭಾಯಿಸಿದ್ದೇನೆ, ವಸತಿ ಖಾತೆಯನ್ನು ಕೂಡ ನಿಭಾಯಿಸಿದ್ದೇನೆ. ಎಲ್ಲ ಖಾತೆ ಕೂಡ ಮಹತ್ವದ ಖಾತೆ. ಪ್ರತಿಯೊಂದರೂ ಕೂಡ ಜನಸಾಮಾನ್ಯರಿಗೆ ಮತ್ತು ರಾಜ್ಯಕ್ಕೆ ಬೇಕಾದಷ್ಟು ಕೆಲಸ ಮಾಡುವಂಥ ಅವಕಾಶದಲ್ಲಿ ಕೂಡ ಇವತ್ತು ಇದೆ. ಅದಕ್ಕೆ ಅದೊಂದು ಬೇರೆ ಬೇರೆ ಗೌರವ ಇದೆ, ಖಾತೆ ಮೌಲ್ಯಗಳಿದೆ. ಆ ಖಾತೆಯಲ್ಲಿದ್ದುಕೊಂಡು ಸಮರ್ಪಕವಾಗಿ ಕೆಲಸ ಮಾಡಿ ಆ ಖಾತೆಯ ಮುಖಾಂತರ ಜನರಿಗೆ ಸವಲತ್ತು ಕೊಟ್ಟು ಆ ಖಾತೆಗೆ ಗೌರವ ತಗೊಳ್ಳುವ ಜವಾಬ್ದಾರಿ ನಮ್ಮದು. ಆ ಕೆಲಸ ನಾವು ಮಾಡ್ತೇವೆ. ಕೂಡ ನಿಮ್ಮ ಹೆಸರು ಕೇಳಿ ಬರ್ತಿತ್ತು ಸರ್, ಆಕಾಂಕ್ಷಿನ? ಖಂಡಿತವಾಗಿಲ್ಲ. ಯಾಕಂದ್ರೆ ಹೇಳಿದ್ರೆ ಅದೆಲ್ಲವೂ ಕೂಡ ಬಹುಶಃ ಇವತ್ತು ಪಕ್ಷ ಅದ ಮುಖಂಡರ ತೀರ್ಮಾನವನ್ನು ತಗೊಳ್ತಾರೆ. ಅದಕ್ಕೆ ಅದನ್ನು ಅವ್ರದ್ದೇ ಆದೊಂದು ನಿಯಮ ಇರ್ತದೆ. ಅದಕ್ಕೆ ಮಾಹಿತಿ ಪಡ್ಕೊಳ್ಳುವುದು, ಯಾರು ಅದನ್ನು ಮ್ಯಾನೇಜ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತೇಳಿ ಅವತ್ತು ಹಿರಿಯ ನಾಯಕರ ತಗೊಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ನಮ್ಮ ಕ್ಷೇತ್ರ ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ಮತ್ತು ಇಲ್ಲದಿದ್ದರೂ ಕೂಡ ನಮ್ಮ ಕ್ಷೇತ್ರ ಕಾರ್ಯಕರ್ತರು ಮತ್ತು ಮತದಾರರು, ನಮ್ಮ ಜಿಲ್ಲೆ ಮತ್ತು ಪಕ್ಷದ ನಮ್ಮೆಲ್ಲ ಮುಖಂಡರು ಮತ್ತು ನಮ್ಮ ಮನೆ ತಂದೆ ತಾಯಿಯಂದರೆ ಹಿರಿಯರು ಮತ್ತು ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು, ಇವೆಲ್ಲ ಸಾಕ ಮುಖಾಂತರ ನಾವು ಮುಂದೆ ಹೋಗ್ಬೇಕು. ಖಂಡಿತವಾಗಿಯೂ ಪಕ್ಷ ಮತ್ತು ನಾಯಕರು ಯಾವ ಜವಾಬ್ದಾರಿ ಕೊಡ್ತಾರೆ, ಹಿಂದೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೂಡ ನಾನು ನಿಮ್ಮೆಲ್ಲ ಸಲೋಚನೆ ಮೇಗದನ್ನು ನಿಭಾಯಿಸ್ತೇನೆ. ಮುಂದೆ ಕೊಟ್ಟರು ಕೂಡ ಅದರ ಸಮರ್ಪಕವಾಗಿ ಖಂಡಿತವಾಗಿ ನಿಭಾಯಿಸಲಿಕ್ಕೆ ನನ್ನ ಪ್ರಾಮಾಣಿಕದ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ. ಸಚಿವರಾಗಿ ಹೋದ್ರೆ ವಿಧಾನಸಭೆ ಸಚಿವಾಲಯನ ಮಿಸ್ ಮಾಡ್ಕೊಳ್ಳೋದಿಲ್ಲ? ಯಾವುದು? ವಿಧಾನಸಭೆ ಸಚಿವಾಲಯ ಇಲ್ಲ, ನಾ ಬಹುಶಃ 3 ವರ್ಷದ ಆತ್ಮೀಯವಾದ ಒಂದು ಸಂಬಂಧ, ಪ್ರತಿಯೊಂದು ವಿಚಾರದಲ್ಲೂ ಚರ್ಚೆ ಮತ್ತು ನಾವೊಂದು ಟೀಮ್ ವರ್ಕ್ ಆಗಿ, ನಾನು ಅಧಿಕಾರಿಗಳು ಮತ್ತು ಜನಪದಿ ಅಂತ ನಾನು ಎಲ್ಲಿ ಕೂಡ ಭೇದ ಭಾವ ಇರಲಿಲ್ಲ. ಅಧಿಕಾರಿಗಳು ಮತ್ತು ಜನತೆ ಒಂದು ಟೀಮ್ ವರ್ಕ್ ಆಗಿ ನಾವು ಸರ್ವರಿಗೆ ಕೆಲಸ ಮಾಡಬೇಕು. ಅಥವಾ 3 ವರ್ಷ ನಾವು ಇದು ಮಾಡಿಕೊಂಡು ಬಂದಿದ್ದೇವೆ. ಈಗ ಒಂದು ಡಿಟ್ಯಾಚ್ ಆಗೋದು ನಮಗೆ ಸ್ವಲ್ಪ ಸ್ವಾಭಾವಿಕ ಒಂದು ಬೇಸರ ಇದ್ದೇ ಇರ್ತದೆ. ಆದರೆ ನನಗೆ ಅದಕ್ಕಿಂತ ಜಾಸ್ತಿ ಯಾವಾಗೈತೆ ಅಂತ ಹೇಳಿದರೆ, ನಾನು ಸ್ಪೀಕರ್ ಆಗಿದ್ದಾಗ ನಾನು ಪಕ್ಷದಿಂದ ನನ್ನ ಡಿಟ್ಯಾಚ್ ಮಾಡುವುದಾಗ ಅದು ನನಗೆ ಜಾಸ್ತಿ ಬೇಸರ. ಇದಕ್ಕೆ ನಾನು ಸಣ್ಣದಿಂದ ಕೂಡ ಪ್ರತಿಯೊಂದು ಬೈ ಎಲೆಕ್ಷನ್ ಇರಲಿ, ಅಲ್ಲಿ ಕಾರ್ಯಕ್ರಮ ಇರಲಿ, ಪ್ರತಿ ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಇರಲಿ, ಇದು ಆ ಒಂದು ವಿಚಾರ ನಾನಿದ್ದೆ. ಸಡನ್ ಆಗಿ ನನಗೆ ಯಾವುದೇ ಕಾರ್ಯಕ್ರಮ ಹೋಗ್ಲಿಕ್ಕೆ ಆಗೋದಿಲ್ಲ, ಕಚೇರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾಯಕರನ್ನು ಭೇಟಿ ಆಗಲಿಕ್ಕಿಲ್ಲ. ಆಗ ಸ್ವಲ್ಪ ಒಂದು ನನಗೆ ಒಂದು ಬೇಸರ ಇತ್ತು. ಆದ ಕಾರಣ ಈಗ ಎಲ್ಲಕ್ಕಿಂತಲೂ ಮತ್ತೆ ಕಾಂಗ್ರೆಸ್ ಆಫೀಸ್ ಹೊಲೆಗೆ ಹೋಗುವಂತ ಅವಕಾಶ ಸಿಕ್ಕಿದೆ, ಅದಕ್ಕೆ ಅತ್ಯಂತ ಸಂತೋಷನಾಗಿದ್ದೇನೆ. ನನ್ಗೆ ಗೊತ್ತಿಲ್ಲ ಇದರಲ್ಲಿ ಏನೋ 3:30 ಗಂಟೆ ಒಳಗಡೆ ಬರ್ಬೇಕಾಗ್ತದೆ.